ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ವ್ಲಾಗ್ಸ್. ಇವತ್ತು ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ನಾವು ಅಪ್ಪೋರ ಅಮ್ಮೋರ ಮನೆಗೆ ನಮ್ಮ ತಾತಂದು ಧೂಪ ಹಾಕೋ ಫಂಕ್ಷನ್ ಇಟ್ಟಿದ್ರು. ಸೊ ಇನ್ವೈಟ್ ಮಾಡಿರೋದ್ರಿಂದ ಹೋಗ್ತಾ ಇದ್ವಿ. ಇವತ್ತು ಬೆಳಿಗ್ಗೆನೇ ನಾನು ಮಾರ್ನಿಂಗ್ ಶಿಫ್ಟ್ ತೊಗೊಂಡು ಕೆಲಸನೆಲ್ಲ ಮುಗಿಸ್ಕೊಂಡೆ. ಸೊ ಈವ್ನಿಂಗ್ ಒಂದು 5:30 ಹಾಗೆ ಬಿಟ್ವಿ. ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗೋಕ್ಕೆ ಒಂದು 2.5 hours ಆಗುತ್ತೆ. ಸೊ ಅದಕ್ಕೋಸ್ಕರ ಮಾರ್ನಿಂಗೇ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾವು ಅಲ್ಲಿಗೆ ಹೋಗೋಕ್ಕೆ ಒಂದು 8 o'clock ಆಗೋಗಿತ್ತು. ಆಫ್ಟರ್ನೂನ್ನೇ ಫಂಕ್ಷನ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಬಂದು ಹೋಗಿಬಿಟ್ಟಿದ್ರು. ನಾವೇ ಲಾಸ್ಟ್ ಅಂತ ಹೇಳ್ಬೋದು. ಹೋಗಿದ ತಕ್ಷಣ ಫಸ್ಟು ಧೂಪ ಹಾಕ್ಬಿಟ್ಟು ನಮ್ಮ ತಾತಂಗೆ ಮತ್ತು ನಮ್ಮ ದೊಡ್ಡಪ್ಪನ ಪೂಜೆ ಮಾಡಿ, ಆಮೇಲೆ ತುಂಬ ದಿನ ಆಗಿತ್ತಲ್ಲ ಎಲ್ಲರೂ ಸೇರಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ, ಹೇಗೆ ಏನು ಅಂತಲ್ಲ. ಅದಾದಮೇಲೆ ನಮ್ಮ ಅಣ್ಣ ನಮ್ಮ ಅಜ್ಜಿ ಜೊತೆ ಒಂದು ಕಾಮಿಡಿ ರೀಲ್ ಮಾಡ್ತೀನಿ ಅಂತ ರೆಡಿ ಮಾಡ್ಕೊತಿದ್ದ. ಕಂಟೆಂಟ್ ಚೆನ್ನಾಗಿತ್ತು, ಓನ್ ಕಂಟೆಂಟ್ ಮಾಡ್ಕೊಂಡಿದ್ದ, ಚೆನ್ನಾಗಿತ್ತು. ಬಟ್ ನಮ್ಮ ಅಜ್ಜಿ ಹತ್ರ ಡೈಲಾಗ್ ಕೇಳಿಸೋಷ್ಟೊತ್ತಿಗೆ ಸಾಕಾಗೋಗೋಯ್ತು ಅವನಿಗಂತೂ. ಒಂದೆರಡು ಡೈಲಾಗ್ ಇತ್ತು ಅಷ್ಟೇ, ಬಟ್ ತುಂಬ ಟೇಕ್ ತೊಗೊಂಡ್ರು ಅವರು. ಅವನು ತೋರಿಸ್ತಿದ್ದ ವೀಡಿಯೋ ಆ್ಯಂಗಲೆಲ್ಲ ಹೆಂಗೆ ಬರಬೇಕು ಏನು ಅಂತ. ನಮ್ಮ ಅದಕ್ಕೆ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ಲು. ಸೊ ನಾನಲ್ಲಿ ಸ್ವಲ್ಪ ಕತ್ಲೆ ಇರೋದ್ರಿಂದ ನಾನು ಟಾರ್ಚ್ ಹಿಡ್ದಿದ್ದೆ. ನಾನಂತೂ ರೇಗಿಸ್ತಾ ಇದ್ದೆ ಅವನಿಗೆ, ಎಷ್ಟು ಟೇಕ್ ತೊಗೊತೀರಾ ಏನು ಅಂತೆಲ್ಲ. ವಿಡಿಯೋ ನಿಜವಾಗೂ ಚೆನ್ನಾಗಿ ಬಂದಿದೆ. ಅವನು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದಾನೆ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲೂ ಹಾಕಿದ್ದಾನೆ. ವಿಡಿಯೋ ಚೆನ್ನಾಗಿ ಓಡ್ತಿದೆ. ನಮ್ಮ ಅಣ್ಣ ಅಂತೂ 2-3 ಸಲ ಡೈಲಾಗ್ ಹೇಳ್ಕೊಟ್ಟು ಲಾಸ್ಟ್ ಒಂದು ಡೈಲಾಗ್ ಮಾತ್ರ ಅವ್ರು ಹೇಳ್ತಾನೆ ಇರಲಿಲ್ಲ. ಅದು ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡಿ ಹೇಗೆ ಹೇಳ್ತಿದ್ದಾರೆ ಅಂತ. ಶುಗರ್ ಬಾಡಿಲದೆ ನೋಡಿದ್ರಲ್ಲ ಹೇಗೆ ಡೈಲಾಗ್ ಮಿಸ್ ಮಾಡ್ತಿದ್ರು ಅಂತ. ನಮಗೆ ಮಾತ್ರ ಕಾಮಿಡಿ ಆಗಿತ್ತು ಅದು, ಆ ಸಿಚುವೇಶನ್ ಅಂತೂ. ನಮ್ಮ ಅಣ್ಣಗೆ ಮಾತ್ರ ನಿಜವಾಗ್ಲೂ ಸಾಕಾಗಿತ್ತು. ಲಾಸ್ಟಲ್ಲೂ ಅವರೊಂದು 10 to 15 ಟೇಕ್ಸ್ ತಗೊಂಡು ಆ ವಿಡಿಯೋನ ಕಂಪ್ಲೀಟ್ ಮಾಡಿಕೊಟ್ರು. ಅವನಿಗೂ ಫುಲ್ ಖುಷಿ ಆಗೋಯ್ತು. ಇವರೇ ನಮ್ಮ ತಾತ ಮತ್ತು ನಮ್ಮ ದೊಡ್ಡಪ್ಪ. ನಾವು ಯಾವಾಗಲೂ ಸಂಕ್ರಾಂತಿ ಹಬ್ಬ ನೆಕ್ಸ್ಟ್ ಡೇನೇ ಧೂಪ ಹಾಕ್ತೀವಿ. ಅದು ಫಸ್ಟಿಂದನೂ ನಡ್ಕೊಂಬಂದಿರೋ ಸಂಪ್ರದಾಯ ಆಗಿದೆ ನಮ್ಮ ಮನೇಲಿ. ಸೊ ಅದಕ್ಕೋಸ್ಕರ ನಮ್ಮತ್ತೆ ಮಗಳವರ ಮಗಳು ಸಿರಿ, ನಮ್ಮಮ್ಮ ಬರ್ತೀನಿ. ನಮ್ಮ ಹಸ್ಬೆಂಡ್ ಕುಂತವ್ರೆ, ಇವ್ರು ನಮ್ಮ ಅತ್ತಿಗೆ ಟಿ ವಿ ನೋಡ್ಕೊಂಡು ಕೂತವಳೆ. ಇವ್ರು ನಮ್ಮ ಅಜ್ಜಿ, ನಮ್ಮ ಅಪ್ಪರಮ್ಮ. ಹಾಯ್ ಮಾಡಜ್ಜಿ. ಹಾಯ್. ಇವನು ಇವ್ರ ಮಗ, ಇವ್ರು ನಮ್ಮ ಅತ್ತೆ ಮಗಳು, ಇವ್ರು ನಮ್ಮ ಅಣ್ಣ. ಏನೋ ರೀಲ್ಸ್ ಮಾಡೋಣ ಅಂತ ಕುಂತವ್ರು ಇವಾಗ. ನೋಡ್ತೀನಿ ಯಾವ್ದು ಮಾಡ್ತಾರೆ ಅಂತ. ಇವನ ಹೆಸರು ಏನೋ ಗೌರವ್. ಗೌರವ್. ಹಾಯ್ ಮಾಡಮ್ಮ. ನನ್ನ ಚಿಗಮ್ಮ. ಹಾಯ್ ಮಾಡು ಚಿಗಮ್ಮ. ದಿನಕ್ಕೊಂದು ಮೊಟ್ಟೆ ತಿಂದಿರಿ. ಫುಲ್ ನಾನ್ ವೆಜ್ ಮಾಡಿದ್ದಾರೆ ಇವಾಗೆಲ್ಲ. ಸೊ ಮೊಟ್ಟೆ ಬಿಡಿಸ್ತವ್ರು ಇಬ್ರು. ಏನೇನು ಸ್ಪೆಷಲ್ ಚಿಗಮ್ಮ? ಸ್ಪೆಷಲು ಬೋಟಿ, ಪಾಯಸ, ಮಟನ್, ಆಮೇಲೆ ಪಾಯಸ, ಚಿಕನ್ನು, ಮಟನ್ ಸಾಂಬಾರು. ಅಲ್ಲೋ ಎಲ್ಲ ಅಲ್ಲಿ ದೊಡ್ಡ ದೊಡ್ಡ ಪಾತ್ರೆ ಮಾಡೋರಲ್ಲ. ಎಲ್ಲ ಮನೇಲಿ ಅಡುಗೆ ಮಾಡಿರೋದು ಅವರೇನೆ. ನಮ್ಮಮ್ಮ ಸ್ವಲ್ಪ ಬೇಗ ಬಂದಿದ್ರು ಇವತ್ತು, 10 ಗಂಟೆಗೆಲ್ಲ ಬಂದಿದ್ರು. ನಾವು ಬರೋದೇ ಲೇಟ್ ಆಗೋಯ್ತು. ಸೊ ಎಲ್ಲ ಮಾಡಿದ್ದಾರೆ, ಆಮೇಲೆ ತಿನ್ನೋದು. ಇವ್ರು ನಮ್ಮತ್ತೆ ಮಂಜಮ್ಮ. ಹಾಯ್ ಮಾಡತ್ತೆ. ಹಾಯ್. ಅಷ್ಟಲ್ಲ ಮತ್ತೆ ನಾನೇ ತೋರಿಸ್ತಾ ಇದ್ದಿಲ್ಲ. ಮಾತಾಡೋ. ನಮ್ಮತ್ತೆ ಸ್ವೀಟ್ ಅತ್ತೆ. ಅತ್ತೆ ಮಗಳು. ಅತ್ತೆ ಅಷ್ಟೇ ಸ್ವೀಟ್. ಇವಳೇ ನಮ್ಮ ಅತ್ತೆ ಮಗಳು. ನನಗೆ ಹೆವಿ ಸಪೋರ್ಟ್ ಮಾಡ್ತಾಳೆ. ಎಷ್ಟು ಸಪೋರ್ಟ್ ಮಾಡ್ತಾಳೆ ಅಂದರೆ
ನಾನು ಮಾಡಲ್ಲ ಹೋಗವ ಆಫ್ ಮಾಡೇ ಹೋಗ ಸಪೋರ್ಟ್ ಮಾಡ್ತಾ ಇರೋದೇ ಇವಳು ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ. ಇಂಥ ಅತ್ತೆ ಮಗಳು ಪಡಿಯೋಕೆ ನಿಜ ನನ್ನ ಪುಣ್ಯ ಮಾಡಿರಬೇಕು. ಎಲ್ಲರ ಫೋನಲ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಡ್ತಾ ಇದ್ಲು. ಸೊ ಅದಕ್ಕೆ ಆ ಡೈಲಾಗ್ ಹೊಡಿತಾ ಇದ್ದೆ, ಆ ಥರ ಅತ್ತೆ ಮಕ್ಕಳಿದ್ರೆ ಎಷ್ಟು ಜನ ಬೇಕಾದ್ರೂ ಬೆಳಿಬೋದು ಅಂತ. ಇದಾದಮೇಲೆ ಬಿಗ್ ಬಾಸ್ ಫಿನಾಲೆ ಆಗಿರಲಿಲ್ಲ, ಅದಕ್ಕೋಸ್ಕರ ಯಾರು ಗೆಲ್ಲಬೇಕು ಅಂತ ಕೇಳ್ತಿದ್ದೆ. ಗಿಲ್ಲಿಗೆ ಅಣ್ಣ ಯಾರಿಗೆ ಒಟ್ಟು ನೀವು ಯಾರಿಗ್ರಿ? ದೇವು ಯಾರಿಗೋ? ನಾವು ಗಿಲ್ಲಿ. ಅವ್ನು ವಿಡಿಯೋ ರಕ್ಷಿತಂಗ್ ಮಾಡ್ತಾವನೆ. ಇಲ್ಲ ಇಲ್ಲ ಗಿಲ್ಲಿ ಫ್ರೆಂಡ್ಸ್ ಗಿಲ್ಲಿಗೆ ಯಾರಿಗೆ? ನೀನ್ ಯಾರಿಗೋ? ಧನುಷ್. ಹೋಗಕತ್ತಾಗೆ ಅವ ನೀನ್ ಯಾರಿಗೋ ಒಟ್ಟು? ಗಿಲ್ಲಿ. ಅದೇ ನೀನ್ ಯಾರಿಗೋ ಒಟ್ಟು? ಗಿಲ್ಲಿಗೆ. ನೀನ್ ಯಾರಿಗೋ ಒಟ್ಟು? ಗಿಲ್ಲಿ. ಹಾ ಸೂಪರ್. ಎಲ್ಲರೂ ಗಿಲ್ಲಿ, ನಮ್ಮ ಫ್ಯಾಮಿಲಿ ಎಲ್ಲ ಗಿಲ್ಲಿಗೆ ಇದ್ದವ್ರೆ. ಫುಲ್ ಒಟ್ಟು ಎಲ್ಲರೂ ಗಿಲ್ಲಿಗೆ ಓಟ್ ಹಾಕಿದ್ರು ಅವತ್ತಂತೂ. ಅದಾದಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾತ್ರ ಸಖತ್ತಾಗಿತ್ತು. ನಾನ್ ವೆಜ್ ನಾವು ಮಾಡೋದು. ಊಟ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅವರು ನನಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅದು ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಹೋಗ್ಬೇಕಾದ್ರೆ ನಾಗರಬಾವಿ ದೀಪ ಕಾಂಪ್ಲೆಕ್ಸ್ ಹತ್ರ ಐಡಿಯಲ್ ಐಸ್ ಕ್ರೀಮ್ ಇದೆ. ಒಂದು 2 to 3 months ಆಗಿರ್ಬೋದೇನೋ ಓಪನ್ ಆಗಿ. ತುಂಬ ಚೆನ್ನಾಗಿದೆ. ನಾನಂತೂ ಒಂದು 2 to 3 times ಟ್ರೈ ಮಾಡಿದ್ದೀನಿ. ಚೆನ್ನಾಗಿದೆ. ನಾರ್ಮಲ್ ಐಸ್ ಕ್ರೀಮ್ ಥರ ಎಲ್ಲ ಅಲ್ಲಿ ಇರಲ್ಲ, ಕೋನು ಕಪ್ಪು ಅದು ಇರುತ್ತೆ. ಅದ್ರ ಜೊತೆ ಬ್ರೌನೀಸ್ ಎಲ್ಲ ಆ್ಯಡ್ ಮಾಡಿಕೊಡ್ತಾರೆ. ಮತ್ತು ಕ್ಯಾರೆಟ್ ವಿತ್ ಐಸ್ ಕ್ರೀಮು ಮತ್ತು ಎಷ್ಟೊಂದು ಥರದ್ದು ಎಲ್ಲ ಇದೆ. ಇಲ್ಲಿ ನೋಡಿ ಪಿಜ್ಜಾ ಐಸ್ ಕ್ರೀಮ್ ಇದೆ, ಮತ್ತು ಬ್ರೌನೀಸ್ದೇ ಐಸ್ ಕ್ರೀಮ್ ಇದೆ. ಚೆನ್ನಾಗಿರುತ್ತೆ. ಫ್ಲೇವರ್ ಎಲ್ಲನೂ ಚೆನ್ನಾಗಿತ್ತು. ನನಗೆ ಇಷ್ಟ ಆಯಿತು. ಅದಕ್ಕೋಸ್ಕರ ಹೋಗ್ಬೇಕಾದ್ರೆ ಊಟ ಎಲ್ಲ ಆಗಿತ್ತಲ್ಲ, ತಿಂದ್ಕೊಂಡು ಹೋಗೋಣ ಅಂತ ಅಲ್ಲೇ ಪಾರ್ಕ್ ಮಾಡಿದ್ವಿ. ಐಡಿಯಲ್ ಮ್ಯಾಂಗ್ಳೂರ್ ಗಡ್ಬಡ್ ಅಂತ ಶಾಪ್ ನೇಮು. ನೀವು ಆ ಕಡೆ ಹೋದಾಗ ಟ್ರೈ ಮಾಡಿ. ನಾನು ಅಂಜೂರ ಬೈಟ್ ತಗೊಂಡೆ, ನಮ್ಮಕ್ಕೆ ಚಿಕ್ಕಸ್ ತೊಗೊಂಡೋಳೆ. ನಮ್ಮ ಅಣ್ಣ ಇದು ಯಾವುದೋ ಬೆಲ್ಜಿಯಂ ಬೈಟ್ ಅಂತ ಎಲ್ಲ ಊಟ ಮುಗಿಸ್ಕೊಂಡು ಇಲ್ಲಿ ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ದೀವಿ. ಇವರು ಬೆಸ್ಟ್ರೈ ಚಾಕ್ಲೇಟ್ ಹೇಳಿದ್ದಾರೆ, ಅದಕ್ಕೆ ವೇಟಿಂಗ್ ಮಾಡ್ತಾ ಇದ್ದಾರೆ. ನೋಡೋಣ ಅದು ಬಂದ್ಮೇಲೆ ತೋರಿಸ್ತೀನಿ. ಟೇಸ್ಟ್ ಮಾಡ್ರಿ, ಇನ್ನೊಂದ್ಸಲ ನೀವು ಇದೇ ಬೇಕು ಅಂತೀರಾ. ಬೆಸ್ಟ್ರೈ ಚಾಕ್ಲೇಟ್ ತೊಗೊಂಡವ್ರು ಇವರು. ಇದನ್ನ ಫುಲ್ ಖಾಲಿ ಮಾಡೋ ಡೌಟು ನನಗೇನೋ. ತಿಂತೀರೇನ್ರಿ ಅಷ್ಟು? ಹ್ಞೂ ಅಂತವ್ರೆ. ನೋಡೋಣ, ಎಲ್ಲರಿಗೂ ಕೊಡ್ತವ್ರೆ ಫಸ್ಟೇ ತಿಂದಂಗೆ. ನಾನು ಅದಕ್ಕೆ ಊಟ ಜಾಸ್ತಿ ಆಗಿತ್ತು ಅಂತ ಸ್ಮಾಲೇ ತೊಗೊಂಡೆ. ಐಸ್ ಕ್ರೀಮೆಲ್ಲ ತಿಂದ್ಕೊಂಡು ನಮ್ಮ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ನಮ್ಮ ಮನೆಗೆ ಹೋಗೋಕ್ಕೆ ಒಂದು 2 to 3 hours ಬೇಕಾಗಿರೋದ್ರಿಂದ ಆಗಲೇ 10:30 ಆಗೋಗಿತ್ತು. ಅದಕ್ಕೋಸ್ಕರ ನಾವು ಅಮ್ಮವ್ರ ಮನೆಯಲ್ಲೇ ಉಳಿದ್ಬಿಟ್ಟು ಮಾರ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ನನಗೆ ಸ್ಯಾಟರ್ಡೇ ಸಂಡೇ ರಜೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋದರೂ ನಡೆಯುತ್ತೆ ಅಂತ ಹೊರಟ್ವಿ. ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ರಿಂಗ್ ರೋಡ್ನೆಲ್ಲ. ಚೆನ್ನಾಗಿತ್ತು. 10:30 ಆಗಿತ್ತಲ್ಲ, ಒಂದು ಸ್ವಲ್ಪ ನೈಟ್ ಔಟ್ ಥರ ಹೋದಂಗೆ ಅನಿಸ್ತಿತ್ತು, ಫೀಲ್ ಆಗ್ತಿತ್ತು. ಮತ್ತು ನಾನು ಸಂಡೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದೆ. ಅಮ್ಮ, ಸಂಡೇ ಸ್ಪೆಷಲ್ ಏನು? ಮಟನ್ನು ಬಿರಿಯಾನಿ. ಬಿರಿಯಾನಿ, ಮಟನ್ ಬಿರಿಯಾನಿ. ಹಾಂ. ಆಮೇಲೆ ಪಟ ಹೇಳ್ಬೇಕು. ಇದು ಚಿಕನ್ ಗ್ರೇವಿ. ಓ, ಗ್ರೀನ್ ಗ್ರೇವಿ ಸಕ್ಕತ್ತಾಗಿದೆ. ಗ್ರೇವಿ. ಇದು ಚಿಕನ್ ಪಾಲಕ್ ಗ್ರೇವಿ. ಇದು ಚಿಕನ್ ಸಾಂಬಾರು. ಸಾಂಬಾರ್. ಆಮೇಲೆ ರಸಮ್. ರಸಮು. ಫುಲ್ ಬ್ಯಾಟಿಂಗ್ ಇವತ್ತು. ಮತ್ತೆ ಸಖತ್ತಾಗಿರುತ್ತೆ ಫುಲ್ ಬ್ಯಾಟಿಂಗ್ ಮಾಡೋದು. ಸಿರಿ ಸಾಂಗ್ ಹೇಳು ಸಿರಿ. ದೊಡಮ ದೊಡಮ ದಸ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಕ್ಲಿ ಕೊಡು, ನಮ್ಮ ರಾಜ ಕೊತ್ಮೀರಿ ಬೀಜ ಸಾರ್ಗಾಕ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಗಿಲ್ಲಿ 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 ಏನೇನು ದಬಾಕಿದ್ಯಾ, ಬಕೆಟ್ ದಬಾಕಿದ್ದೀನಿ, ಸಿಲಿ 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 ನೀನೇ ನಮ್ಮ ಹುಲಿ. ಓ, ಯಾರು ವಿನ್ ಆಗ್ಬೇಕಮ್ಮ?
ಗಿಲ್ಲಿ ನಟ ಹೇಳು ಗಿಲ್ಲಿ ನಟನು ನೀನು ಹೇಳ್ಬೇಕು. ನಟ ಗಿಲ್ಲಿ ನಟ ಈ ಹುಡುಗಿ ಏನು ನೋಡ್ತಾ ಇಲ್ಲ. ಫುಲ್ ಔಟಿಂಗು ಗಿಲ್ಲಿಗೆ. ಡನ್. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಮನೇಲಿ ಬಿಗ್ ಬಾಸ್ಗೆ ಹಾಕಿರೋದು. ಸೊ ಅಲ್ಲಿಂದ ಊಟ ಮಾಡಿಕೊಂಡು ನಾವು ಹೊರಟ್ವಿ. ನಮ್ಮ ಮನೆಯಿಂದ ಜಾಲಿವುಡ್ಗೆ ಒಂದು 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ಆ ರೋಡಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ವಿ. ಕ್ರೇಜ್ ಮಾತ್ರ ಸಖತ್ತಾಗಿತ್ತು. ಎಲ್ಲಿ ನೋಡಿದ್ರು ಗಿಲ್ಲಿ ಮತ್ತು ಕಾವ್ಯದ ಕಟೌಟ್ಗಳೇ ಇತ್ತು ರೋಡ್ ಫುಲ್ಲೂ. ಗಿಲ್ಲಿ ಫ್ಯಾನ್ಸ್ ಅಂತೂ ಆವಾಗಲೇ ಪಟಾಕಿ ಎಲ್ಲ ಹೊಡೆದ್ಬಿಟ್ಟಿದ್ರು. ಅದಕ್ಕೋಸ್ಕರ ಪೊಲೀಸು ಫುಲ್ಲು ಸ್ಟ್ರಿಕ್ಟಾಗಿದ್ದರು ಅಂತ ಹೇಳ್ಬೋದು. ಯಾರನ್ನೂ ನಿಲ್ಲಕ್ಕೆ ಬಿಡ್ತಿರ್ಲಿಲ್ಲ. ಗಾಡೀಲಿ ಹೋಗೋರ್ಗೆ ಅಷ್ಟೇ ಅಲೋ ಇತ್ತು. ಅಲ್ಲಿರೋರ್ನೆಲ್ಲ ಹಾಗಾಗಿ ಓಡಿಸ್ತಿದ್ರು. ತುಂಬ ತೊಂದರೆ ಆಗುತ್ತೆ ಮುಂದೆ ಅಂದ್ಬಿಟ್ಟು ನಾವು ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ಟಿ ವಿಲೇ ಶೋ ನೋಡೋಣ ಅಂದ್ಕೊಂಡು ಅಲ್ಲೆಲ್ಲ ಫ್ಯಾನ್ಸ್ಗಳು ಹೇಗೆ ಕಿರ್ಚಿದ್ರು ಅಂತ ನಾನು ಒಂದು ಬೈಟ್ ಹಾಕ್ತೀನಿ ನೋಡಿ. ಅವತ್ತು ಗಿಲ್ಲಿನೇ ಗೆದ್ದರು. ಅವರು ಡಿಸರ್ವ್ ಅನಿಸುತ್ತೆ. ಯಾಕಂದರೆ ಎಷ್ಟು ಫ್ಯಾನ್ಸ್ ಫಾಲೋವರ್ಸ್ ಇದ್ದರು ಅಂದರೆ ಅವ್ರಿಗೆ ಜಸ್ಟ್ ಒಂದು 3 to 4 ಡೇಸಲ್ಲೇ 1 ಮಿಲಿಯನ್ ಆಗಿತ್ತು ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟು. ಸೊ ನಾನು ಕೂಡ ಅವ್ರ ಫ್ಯಾನೇ ಅನ್ಬೋದು. ಚೆನ್ನಾಗಿ ಗೇಮ್ನ ಆಡಿದ್ರು. ಸಖತ್ ಕಾಮಿಡಿ ಆಗಿತ್ತು ಈ ಸಲ ಬಿಗ್ ಬಾಸ್ ಅಂತೂ. ನಿಮಗೆ ಯಾರು ಇಷ್ಟ ಆಗಿದ್ರು ಬಿಗ್ ಬಾಸಲ್ಲಿ ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಗೈಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಷ್ಟೊತ್ತು ಈ ವಿಡಿಯೋನ ನೋಡಿರೋಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಆಲ್.